ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಜಾಸು ನಾಮ ಭವ ಭೇಷಜ್ ಹರನ್ ಘೋರ ತ್ರಯಸೂಲ್ ಸೋ ಕೃಪಾಲ್ ಮೊಹಿ ತೋ ಪರ್ ಸದಾ रहूं अनुकूल सुनी भूसुंडी के बचन शुभ देखी राम पद नेह भोलेवु प्रेम सहित गिरा गरुड़ बिगत संदेह मई कृत कृत्य भयऊ तव बानी सुनी रघुबीर भगति रस सानी राम चरण नूतन रति भई माया जनित विपति सब गई मोह जलधि भोहित तुम्ह भये मोकह नाथ विविध सुख दये मो पही होई न प्रति उपकारा बंदवु तव पद बारही बारा पूरन काम राम अनुरागी तुम्ह सम तात न कोवु बड़ भागी संत बिटप सरिता गिरी धरनी परहित हेतु सबन्ह कै करनी संत हृदय नवनीत समाना कहा कबिन्ह परि कहै न जाना निज परिताप द्रवई नवनीता पर दुख द्रवही संत सुपुनीता जीवन जन्म सुफल मम भयऊ तव प्रसाद संशय सब गयऊ जानेहु सदा मोहि निज किंकर ಪುನಿ ಪುನಿ ಉಮಾ ಕಹಯಿ ಬಿಹಂಗಬರ್. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಗರುಡನಿಗೆ ಕಾಕಭೂಷುಂಡಿಯವರು ರಾಮನ ಮಹಿಮೆಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ರಾಮ ಅತುಲನೀಯ ಬಲಪ್ರತಾಪ ಇರುವಂಥವನು, ಆಗಮಗಳೆಲ್ಲ ನೇತಿ ನೇತಿ ಅಂತ ಕೊಂಡಾಡಲ್ಪಡುವಂಥವನು, ಪ್ರಭುತ್ವ ಇರುವಂಥವನು, ಹರವಿರಿಂಚಿಗಳಿಂದ ಪೂಜಿತನಾಗಿರುವಂಥವನು. ಇಂಥ ಉದಾತ್ತ ಸ್ವಭಾವ ಇರುವಂಥವ್ರನ್ನ ನಾನು ಎಲ್ಲೂ ನೋಡ್ಲೂ ಇಲ್ಲ, ಕೇಳಲೂ ಇಲ್ಲ. ಯಾರೇ ಆಗಿರಲಿ, ಸಾಧಕರು, ಸಿದ್ಧರು, ಜೀವನ್ಮುಕ್ತರು, ಸನ್ಯಾಸಿಗಳು, ಯೋಗಿಗಳು, ತಪಸ್ವಿಗಳು, ವಿದ್ವಾಂಸರು, ತತ್ವಜ್ಞಾನಿಗಳು, ಯಾರೇ ಆಗಿರಲಿ, ಶ್ರೀರಾಮನನ್ನ ಭಜಿಸ್ದೆ ಈ ಭವವನ್ನು ದಾಟೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಶ್ರೀರಾಮನಿಗೆ ನಾನು ಮತ್ತೆ ಮತ್ತೆ ನಮಸ್ಕಾರ ಮಾಡ್ಕೊಳ್ತೀನಿ. ನನ್ನಂಥ ಪಾಪಾತ್ಮರಾಗಿದ್ರೂ ಕೂಡ ಅವನಿಗೆ ಶರಣು ಹೋದರೆ ಅವರು ಕೂಡ ಪುಣ್ಯಾತ್ಮರಾಗ್ಬಿಡ್ತಾರೆ. ಅಂತಹ ಶ್ರೀರಾಮನಿಗೆ ನಾನು ವಂದಿಸ್ತೀನಿ ಅಂತ ಹೇಳಿ ವಂದನೆಗಳನ್ನು ಮಾಡಿಕೊಳ್ತಾರೆ. ಮತ್ತು ಶ್ರೀರಾಮ ನಾಮ ಅನ್ನೋದು ಜನನ ಮರಣ ವ್ಯಾಧಿಗಳಿಗೆ ದಿವ್ಯವಾದಂತಹ ಔಷಧಿ ಇದ್ದಾಗೆ. ಈಗ ನಮಗೆ ಏನಾದರೂ ವ್ಯಾಧಿ ಇದ್ದರೆ ದಿವ್ಯೌಷಧ ಸಿಕ್ಕಿದ್ರೆ ಅದು ಬೇಗ ವಾಸಿಯಾಗಿಬಿಡುತ್ತಲ್ಲ. ಅದಕ್ಕೆ ಇಲ್ಲಿ ಜನನ ಮರಣ ಅನ್ನೋದು ಒಂದು ವ್ಯಾಧಿ ಆದರೆ ಶ್ರೀರಾಮನಾಮ ಅನ್ನೋದು ದಿವ್ಯೌಷಧ. ತಾಪತ್ರಯ ದುಃಖಗಳನ್ನು ಅಪಹರಣೆ ಮಾಡುವಂಥದ್ದು. ಅಂತಹ ಕೃಪಾಳುವಾದ ಶ್ರೀರಾಮಚಂದ್ರನು ನನ್ನ ಮೇಲೆ ಮತ್ತು ನಿಮ್ಮ ಮೇಲೆ ಎಂದೆಂದಿಗೂ ಕೂಡ ಪ್ರಸನ್ನನಾಗಿರಲಿ ಅಂತಂದ್ಬಿಟ್ಟು ಹೇಳ್ತಾರೆ ಕಾಕಭೂಷುಂಡಿಯವರು. ಕಾಕಭೂಷುಂಡಿಯವರ ಮಂಗಳಕರವಾದಂತಹ ವಚನಗಳನ್ನು ಕೇಳಿದ ಮೇಲೆ ಶ್ರೀರಾಮನ ಚರಣಗಳಲ್ಲಿ ಅವರಿಗಿರುವಂಥ ಅಪೂರ್ವ ಭಕ್ತಿಯನ್ನು ನೋಡಿ ಸಂದೇಹರಹಿತನಾದಂತಹ ಗರುಡ ಪ್ರೀತಿಯಿಂದ ಈ ರೀತಿ ಹೇಳ್ತಾನೆ. ಈಗ ಕಾಕಭೂಷುಂಡಿಯವರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಈಗ ಗರುಡ ಮಾತಾಡ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಶ್ರೀ ರಘುವೀರನ ರಸವಾಹಿನಿಯಲ್ಲಿ ಆರ್ಧವಾದಂತಹ ನಿಮ್ಮ ವಾಣಿಯನ್ನು ಕೇಳಿ, ಅಂದರೆ ಆ ಭಗವಂತನ ರಸವಾಹಿನಿಯಲ್ಲೇ ಮುಳುಗೋಗಿರುವಂಥ ನಿಮ್ಮ ವಾಣಿಯನ್ನು ಕೇಳಿ ನಾನು ಕೃತಾರ್ಥನಾಗಿದ್ದೀನಿ. ಶ್ರೀರಾಮನ ಚರಣಗಳಲ್ಲಿ ನನಗೆ ಪರಮಾಭಕ್ತಿ ಉಂಟಾಗಿದೆ. ನೋಡಿ, ಈಗ ರಾಮಚರಿತ ಮಾನಸವನ್ನು ಕಂಪ್ಲೀಟಾಗಿ ಕೇಳೋಷ್ಟರಲ್ಲಿ ನಮ್ಮಲ್ಲೂ ಕೂಡ ಆ ಭಗವಂತನಲ್ಲಿ ಭಕ್ತಿ ಅನ್ನೋದು ಇರಬೇಕು. ಆಲ್ರೆಡಿ ಇದ್ರೆ ಅದು ಹೆಚ್ಚಾಗಬೇಕು. ಇಲ್ಲಿ ಗರುಡನಿಗೆ ಪರಮಭಕ್ತಿ ಉಂಟಾಗಿದೆ. ಮಾಯಾ ಜನಿತವಾದಂತಹ ನನ್ನ ವಿಪತ್ತೆಲ್ಲವೂ ಕೂಡ ತೊಲಗಿ ಹೋದು. ಅಂದರೆ ಇಲ್ಲಿ ರಾಮಚರಿತ ಮಾನಸವನ್ನು ಕೇಳಿದ ಮೇಲೆ ಏನೇನೆಲ್ಲ ನಮಗೆ ಫಲ ಸಿಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು. ಆಯಿತಾ? ಭಗವಂತನಲ್ಲಿ ಭಕ್ತಿ ಇನ್ನೂ ಹೆಚ್ಚಾಗುತ್ತೆ. ಮತ್ತು ಮಾಯೆಯಿಂದ ಬಂದಂತಹ ಕಷ್ಟಗಳು, ವಿಪತ್ತು ಅಂತ ನಾವೇನೆಲ್ಲ ಕರಿತೀವೋ ಅದೆಲ್ಲ ಕೂಡ ಹೊರಟೋಗುತ್ತೆ. ಆಮೇಲೆ ಮೋಹ ಸಮುದ್ರದಲ್ಲಿ ಮುಳುಗ್ತಾ ಇದ್ದಂತಹ ನನಗೆ ನೀವು ಹಡಗಿನ ಹಾಗೆ ಆದ್ರಿ.
ನನಗೆ ಬೇಕಾದಷ್ಟು ರೀತಿಯ ಸುಖ ಶಾಂತಿಗಳನ್ನು ನೀವು ಕರುಣಿಸಿದ್ದೀರಾ. ಇದರ ಬದಲಿಗೆ ನಾನು ಏನು ಪ್ರತ್ಯುಪಕಾರ ಮಾಡಬಲ್ಲೆ? ನಾನಾದರೂ ನಿಮ್ಮ ಚರಣಗಳಿಗೆ ಮತ್ತೆ ಮತ್ತೆ ವಂದನೆಗಳನ್ನು ಸಲ್ಲಿಸ್ಬೋದಷ್ಟೇನೆ. ನೀವು ಪೂರ್ಣ ಕಾಮರಾಗಿದ್ದೀರಾ. ನೋಡಿ, ಇಲ್ಲಿ ಭಗವಂತನ ವಿಚಾರಗಳನ್ನು ನಮಗೆ ಹೇಳಿದಾಗ ಅದರಿಂದ ನಮಗೆ ಭಕ್ತಿ ಬರುತ್ತೆ. ನಮಗೆ ಮಾಯೆಯಿಂದ ಏನೇನೆಲ್ಲ ಕಷ್ಟಗಳು ಬರುತ್ತೋ ಅದೆಲ್ಲ ಹೊರಟೋಗುತ್ತೆ. ಮೋಹದ ಸಮುದ್ರದಲ್ಲಿ ಮುಳುಗಿರುವಂಥ ನಮಗೆ ಅವರು ಹಡಗಿನಂತ ಹಾಕ್ತಾರೆ, ನಮ್ಮಲ್ಲಿ ಸುಖ ಶಾಂತಿಗಳನ್ನು ತರ್ತಾರೆ. ಅದ್ರ ಬದಲಿಗೆ ನಾವೇನು ಕೊಡೋದಕ್ಕಾಗತ್ತೆ? ಈಗ ಬೇರೆಯವ್ರು ಯಾರಾದರೂ ಹೇಳಿದಾಗ ಅವರು ಮೊದಲೇ ಫೀಸ್ ತೊಗೊಂಡ್ಬಿಡ್ತಾರೆ, ನಮಗಿಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ಹೇಳಿ ಆಮೇಲೆ ಕಥೆಯನ್ನು ಹೇಳ್ತಾರೆ. ಅದರಿಂದ ನಮ್ಮಲ್ಲಿ ಏನೂ ಚೇಂಜಸ್ಸು ಆಗೋದಿಲ್ಲ. ಯಾರು ಕಂಪ್ಲೀಟು ಭಗವಂತನಲ್ಲೇ ಸರೆಂಡರ್ ಆಗಿ ಭಗವಂತನ ಸೇವೆಯಲ್ಲೇ ಮುಳುಗಿರ್ತಾರೋ, ಭಗವಂತನ ಭಕ್ತರಾಗಿರ್ತಾರೋ, ಅವರು ಮೂಲಕ ನಾವು ಕಥೆಯನ್ನು ಕೇಳಿದಾಗ ನಮ್ಮ ಜೀವನದಲ್ಲಿ ಆ ಒಂದು ಚೇಂಜಸ್ ಆಗೋದಂತೂ ಖಂಡಿತವಾಗಿ. ಅವ್ರಿಗೆ ನಾವು ಏನು ಕೊಡೋದಕ್ಕಾಗತ್ತೆ? ಇಲ್ಲ. ನಾನು ಪದೇ ಪದೇ ನಿಮಗೆ ವಂದನೆಗಳನ್ನು ಸಲ್ಲಿಸ್ಬೋದು ಅಷ್ಟೇ. ಯಾಕೆ? ಪೂರ್ಣ ಕಾಮರಾಗಿದ್ದೀರಿ ಅಂದರೆ ನಿಮ್ಮಲ್ಲಿ ಕಾಮನೆಗಳೇ ಇಲ್ಲ ಅಂತ ಅರ್ಥ. ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ, ಏನು ಬೇಕು ಅಂತ ಅನ್ಸೋದಿಲ್ಲ ಅವರಿಗೆ. ಯಾಕೆಂದರೆ ಭಗವಂತನಲ್ಲೇ ಅವರು ಸಮರ್ಪಿತರಾಗಿರುವಂಥವ್ರು. ಅದಕ್ಕೋಸ್ಕರ ನೀವು ಪೂರ್ಣ ಕಾಮರಾಗಿದ್ದೀರಾ. ನಿಮಗೆ ಏನಂತ ಕೊಡೋದಕ್ಕೆ ಸಾಧ್ಯ? ನಿಮಗೆ ವಂದನೆಗಳನ್ನು ನಾನು ಸಲ್ಲಿಸ್ಬೋದು ಅಷ್ಟೇ ಅಂತಂದ್ಬಿಟ್ಟು ಇಲ್ಲಿ ಗರುಡರು ಹೇಳ್ತಾ ಇದ್ದಾರೆ. ಮುಂದುವರೆದು, ಶ್ರೀರಾಮನ ಪ್ರೀತಿ ಪಾತ್ರರು ನೀವು. ಅಯ್ಯ, ನಿಮ್ಮಂಥ ಭಾಗ್ಯಶಾಲಿಗಳು ಯಾರು ತಾನೇ ಇದ್ದಾರೆ? ಸಜ್ಜನರು, ವೃಕ್ಷ, ನದಿ, ಪರ್ವತ, ಪೃಥ್ವಿ ಇವರೆಲ್ಲರ ಕ್ರಿಯೆ ಕೂಡ ಪರರ ಹಿತಕ್ಕೋಸ್ಕರನೇ ಇದೆ. ನೋಡಿ, ಸಜ್ಜನರು ತಮಗೋಸ್ಕರ ಏನು ಮಾಡೋದಿಲ್ಲ, ಬೇರೆಯವ್ರಿಗೋಸ್ಕರ. ಇನ್ನು ವೃಕ್ಷ ತನಗೋಸ್ಕರ ಏನೂ ಬೆಳೆಯೋದಿಲ್ಲ, ಅದು ಬೇರೆಯವ್ರಿಗೋಸ್ಕರ. ನದಿ, ಪರ್ವತ ಮತ್ತು ಈ ಭೂಮಿ ಇವರು ಮಾಡುವಂಥ ಕೆಲಸಗಳೆಲ್ಲ ಪರರ ಹಿತಕ್ಕೋಸ್ಕರ ಇರುತ್ತೆ. ಮತ್ತು ಸಂತರ ಹೃದಯ ನವನೀತದ ಹಾಗೆ ಅಂತಂದ್ಬಿಟ್ಟು ಕವಿಗಳು ಹೇಳ್ತಾ ಇರ್ತಾರೆ. ಬೆಣ್ಣೆ ಹಾಗಿರುತ್ತೆ ಅವ್ರ ಹೃದಯ ಅಂತನ್ಬಿಟ್ಟು. ಆದರೆ ಅವರಿಗೆ ನೈಜಾರ್ಥ ಗೊತ್ತಿಲ್ಲ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ, ನಿಜವಾದ ಅರ್ಥ ಏನು ಅಂತ ಗೊತ್ತಿಲ್ಲ ಅಂತಲೇ ಹೇಳಬೇಕು. ಬೆಣ್ಣೆ ಕಾಯಿಸಿದಾಗ ಕರಗುತ್ತೆ, ಆದರೆ ಪರಮ ಪವಿತ್ರ ಸಂತರು ಬೇರೆಯವರ ದುಃಖದಿಂದ ಕರಗ್ತಾರೆ. ನೋಡಿದ್ರ, ಈಗ ಬೆಣ್ಣೆಯನ್ನು ಕಾಯಿಸಿದ್ರೆ ಕರಗುತ್ತೆ, ಆದರೆ ಸಂತರು ಯಾವಾಗ ಕರಗ್ತಾರೆ? ಬೇರೆಯವರು ದುಃಖದಲ್ಲಿದ್ದರೆ ನೋಡಿದ್ರೆ ಸಾಕು, ಅವರಿಗೆ ತಡ್ಕೊಳಕ್ಕಾಗಲ್ಲ, ಅವರು ಕರಗು ಹೋಗ್ತಾರೆ. ನನ್ನ ಜೀವನ ಸಫಲವಾಯಿತು, ನಿಮ್ಮ ಕೃಪೆಯಿಂದ ನನ್ನ ಸಂದೇಹಗಳೆಲ್ಲವೂ ಕೂಡ ತೊಲಗೋದ್ವು. ನನ್ನನ್ನು ಯಾವಾಗಲೂ ನಿಮ್ಮ ದಾಸ ಅಂತಾನೆ ನೀವು ಭಾವಿಸಿ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಶಿವ ಹೇಳ್ತಾನೆ, ಉಮೆ ಪಕ್ಷಿ ಶ್ರೇಷ್ಠ ಗರುಡ ಪದೇ ಪದೇ ಹೀಗೆ ಹೇಳ್ತಾ ಇದ್ದ. ಅಂದರೆ ಪಕ್ಷಿಗಳಲ್ಲೇ ಶ್ರೇಷ್ಠನಾದಂತಹ ಗರುಡ ಮತ್ತೆ ಮತ್ತೆ ನಾನು ನಿಮ್ಮ ದಾಸ ಅಂತ ತಿಳ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದ ಅಂತಂದ್ಬಿಟ್ಟು ಶಿವ ಪಾರ್ವತಿಗೆ ಕಥೆಯನ್ನು ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.